ನಟ ದರ್ಶನ್ಗೆ ಜೈಲಲ್ಲಿ ಹಾಸಿಗೆ ದಿಂಬು ನೀಡ್ತಾ ಇಲ್ಲ ಅನ್ನೋ ವಿಚಾರ ಇನ್ನೂ ಸಹ ನಿಂತಿಲ್ಲ. ಇದ್ರ ಜೊತೆಗೆ ಈ ಕಾನೂನು ಪ್ರಾಧಿಕಾರದ ಸೆಕ್ರೆಟರಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ರು, ಅಲ್ಲಿನ ಜೈಲಿನ ಅಧಿಕಾರಿಗಳನ್ನು ಸಹ ಮಾತಾಡಿಸಿದ್ರು. ಆದ್ರೆ ಇದೇ ತಪ್ಪು ಅಂತಿದ್ದಾರೆ ದರ್ಶನ್ ಪರ ವಕೀಲರು. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನೇನು ಆಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಜೈಲಲ್ಲಿರೋ ದರ್ಶನ್ಗೆ ಕನಿಷ್ಠ ಸೌಲಭ್ಯ ವಿಚಾರ ಗುಬ್ಬಚ್ಚಿ ಸಿ ನನಗಿರೋ ಸವಲತ್ತು ದರ್ಶನ್ಗೆ ಹಾಕಿಲ್ಲ. ಜೈಲಲ್ಲಿ ಅಧಿಕಾರಿಗಳನ್ನು ಮಾತಾಡಿಸಿದ್ದೇ ತಪ್ಪು. ದರ್ಶನ್ ಪರ ವಕೀಲ ಸುನೀಲ್ ರಿಂದ ಆರೋಪ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಇನ್ನೂ ಹಾಸಿಗೆ ದಿಂಬು ಸಿಕ್ಕಿಲ್ಲ. ಹೀಗಾಗಿ ಹಾಸಿಗೆ ದಿಂಬು ಕೋರಿ ದರ್ಶನ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ವಿಚಾರಣೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡನೆ ಮಾಡಿದ್ರು. ಜೈಲು ಅಧಿಕಾರಿಗಳು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರನ್ನ ಮಿಸ್ಲೀಡ್ ಮಾಡಿದ್ದಾರೆ. ಆದೇಶದಲ್ಲಿ ಎಲ್ಲೂ ಜೈಲು ಅಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಹೇಳಿಲ್ಲ. ಗುಬ್ಬಚ್ಚಿ ಸೀನಾ ಬರ್ಡೇ ಜೈಲ್ನಲ್ಲೇ ಆಚರಣೆ ಮಾಡಿಕೊಂಡಿದ್ದಾರೆ. ಒಬ್ಬರಿಗೆ ಒಂದು ಕಾನೂನು, ಮತ್ತೊಬ್ಬರಿಗೆ ಮತ್ತೊಂದು ಕಾನೂನು ಅಂತ ಸುನೀಲ್ ವಾದ ಮಂಡನೆ ಮಾಡಿದ್ರು. ಕ್ವಾರಂಟೈನ್ ಸೆಲ್ ನಿಂದ ಮೇನ್ ಸೆಲ್ಗೆ ಶಿಫ್ಟ್ ಮಾಡಿ ನಾವು ಟ್ರಯಲ್ಗೆ ಸಿದ್ಧರಿದ್ದೇವೆ ಅಂತ ವಾದಿಸಿದ್ರು. ಒಂದೇ ದಿನದಲ್ಲಿ ಟ್ರಯಲ್ ನಡೆದು ಜೀವಾವಧಿ ಶಿಕ್ಷೆ ಬೇಕಿದ್ರು ವಿಧಿಸಿ ಅಂತ ವಾದಿಸಿದ್ರು. ದರ್ಶನ್ ವಾದಕ್ಕೆ ಪ್ರತಿವಾದ ಮಾಡಿದ ಎಸ್ಪಿಪಿ ಸಚಿನ್, ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಜೈಲಿನ ಅಧಿಕಾರಿಗಳು ಆರೋಪಿಗಳ ಬಳಿ ಎರಡೂ ಕಡೆ ಮಾಹಿತಿ ಪಡೆದು ವರದಿ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ಗೆ ಫಂಗಸ್ ಇನ್ಫೆಕ್ಷನ್ ಆಗಿಲ್ಲ, ಕಾಲು ಒಡೆದಿದೆ ಅಷ್ಟೇ, ಅದನ್ನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭದ್ರತೆ ವಿಚಾರಕ್ಕೆ ಬಂದ್ರೆ ಮೊನ್ನೆ ಕೋರ್ಟ್ ಆವರಣದಲ್ಲೇ ಆರೋಪಿಯೊಬ್ಬ ಕಟ್ಟಡದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ದರ್ಶನ್ ಒಬ್ಬ ನಟ, ಹೀಗಾಗಿ ಸರ್ವೇ ಸಾಮಾನ್ಯವಾಗಿ ಹೈ ಪ್ರೊಫೈಲ್ ಕೇಸ್, ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಜೈಲಿನ ನಿಯಮಾವಳಿಗಳ ಪ್ರಕಾರವೇ ನಡೆಯಬೇಕು ಅಂತ ವಾದಿಸಿದ್ರು. ಇದಲ್ಲದೆ ಮತ್ತೊಬ್ಬ ಪ್ರದೋಷ್ ತಂದೆ ಮರಣ ಹೊಂದಿದ ಹಿನ್ನೆಲೆ 20 ದಿನ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇದೇ 29ಕ್ಕೆ ಡಿಸ್ಚಾರ್ಜ್ ಅರ್ಜಿ ಹಾಗೂ ಹಾಸಿಗೆ ದಿಂಬಿನ ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಅಂದೇ ತೀರ್ಪು ನೀಡುವ ಸಾಧ್ಯತೆ ಇದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.